ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಬಯಸ್ತಾ ಇದ್ದೀವಿ. ಇವತ್ತು ಪತ್ರಿಕಾಗೋಷ್ಠಿ ಪ್ರಮುಖವಾದಂಥ ಉದ್ದೇಶ ನಮ್ಮ ಮುಖ್ಯಮಂತ್ರಿಗಳು ರೈತರನ್ನ ಇನ್ನೊಂದು ಬಾರಿ ಕರೆದು ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕೆ ಅವ್ರನ್ನ ಕರೆತಕ್ಕಂಥ ಈ ಪತ್ರಿಕಾಗೋಷ್ಠಿಗೆ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ನಟರಾಜ್ ಅವರು, ನಮ್ಮ ಸ್ನೇಹಿತರು ಮತ್ತು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದರು. ಇಲ್ಲಿ ರೈತರನ್ನ ನಾವು ಕರೆದು ಮನವೊಲಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೋದ ಕೆಲವು ರೈತರುಗಳು ಕೆಲವು ರೈತರುಗಳು ಮಾತಾಡಿ ನೀವು ಸ್ವಲ್ಪ ರಿಹ್ಯಾಬಿಲಿಟೇಷನ್ ವಿಚಾರ ಸ್ವಲ್ಪ ಪ್ರಮುಖವಾಗಿ ವಿಚಾರ ತೆಗೆದುಕೊಂಡ್ರೆ ರೈತರು ಒಪ್ಬೋದು, ಇನ್ನೂ ಒಂದು ಅವಕಾಶ ಅವ್ರಿಗೆ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದು. ಅದಕ್ಕೆ ಅವ್ರನ್ನೆಲ್ಲ ಕರೆದಿದ್ದು. ಅದರಲ್ಲಿ ಭಿನ್ನಾಭಿಪ್ರಾಯ ಇದೆ. ಕೆಲವರು ನಮ್ಗೆ ಇಲ್ಲ ನಮ್ಮ ಭೂಮಿ ಕೊಡೋದೇ ಇಲ್ಲ ಅಂತಕ್ಕಂಥ ವಿಚಾರ ಹೇಳಿದ್ರು. ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನಮಗೆ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಈಗ ಅದಕ್ಕೆ ನಾವೇನು ಮಾಡಿದ್ವಿ, ಮುಖ್ಯಮಂತ್ರಿಗಳು ಟೈಮ್ ತೊಗೊಳ್ತೀವಿ, ಭೇಟಿ ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕು, ರೈತರ ಮನವೊಲಿಸ್ತಕ್ಕಂಥ ಕೆಲಸ ಅಂತಕ್ಕಂಥ ಹೋಗಿದ್ದೇವೆ. ಅದೇ ವಿಚಾರವಾಗಿ ಈಗ ರೈತರನ್ನ ಒಂದು ಬಾರಿ ಅವರಿಗೆ ಕರೆದು ಮಾತಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಪ್ರಮುಖವಾಗಿ ಏನು ಹೇಳ್ತಾ ಇದ್ದಾರೆ ಸರ್? ರೈತರು ಯೋಜನೆನೇ ಕೈ ಬಿಡಿ ಅಂತ ಹೇಳ್ತಾ ಇದ್ದಾರೆ ಹೇಗೆ? ಈಗ ಕೆಲವರು ಯೋಜನೆನ ಕೈ ಬಿಡಿ ಅಂತ, ಕೆಲವರು ಯೋಜನೆನ ಮಾಡಿ ನಮಗೆ ಭಾಳ ದಿವಸಗಳಿಂದ ಇರ್ತಕ್ಕಂಥ ಆತಂಕವನ್ನು ನಿವಾರಣೆ ಮಾಡಿ ಅಂತ. ಈಗ ಇವ್ರನ್ನ ನಾವು ಭೇಟಿ ಮಾಡಿದ್ಮೇಲೆ ಅವರು ಪರ ಇರೋರು ಅದು ಯೋಜನೆ ಮಾಡಿ ಅಂತಕ್ಕಂಥವ್ರು ಕೂಡ ನಮಗೆ ಒತ್ತಾಯ ಆಗ್ತಾವ್ರೆ. ನಮಗೂ ಅವಕಾಶ ಮಾಡಿಕೊಡಿ, ಬರೀ ಅವ್ರ ಮಾತನ್ನು ಮಾತ್ರ ಕೇಳ್ತೀರ, ವಿರೋಧ ಇರ್ತಕ್ಕಂಥವ್ರ ಮಾತ್ರ ಕೇಳ್ತೀರ, ನಾವು ಬಹುಸಂಖ್ಯೆಯಲ್ಲಿ ಇದ್ದೀವಿ, ನಮಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿದರೆ ಬಹುಶಃ ಅವ್ರಿಗೂ ಕೂಡ ನಾಳೆ ಅವ್ರನ್ನೂ ಕರೆದು ಕೇಳ್ತೀವಿ. ಅವರು ನಮ್ಮನ್ನು ಮಾತಾಡ್ಸೋದೇ ಇಲ್ಲ, ನೀವು ನಾವು ಪರ ಇದ್ದೀವಿ ಅಂತಕ್ಕಂಥ ನಮ್ಮನ್ನು ಉದಾಸೀನ ಮಾಡ್ತಾ ಇದ್ದೀರಾ, ನೋಟಿಫಿಕೇಷನ್ನೇ ಆಗಿಲ್ಲ, ನಮ್ಮನ್ನು ಅತಂತ್ರ ಸ್ಥಿತಿಯಲ್ಲಿ ಇಡ್ತಾ ಇದ್ದೀರಾ, ನೀವು ನೋಟಿಫಿಕೇಷನ್ ಆಗಿರೋರಿಗೆ JMC ಮಾಡ್ತಾ ಇಲ್ಲ, ನೀವು ನಮಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಅವ್ರದ್ದು ಅಭಿಪ್ರಾಯ ಇದೆ. ನಾಳೆ ಅವ್ರನ್ನೂ ಕೂಡ ಒಂದು ಸಭೆ ಕರೀಲಿಕ್ಕೆ ತೀರ್ಮಾನ ಮಾಡಿದ್ವಿ. ಅವ್ರನ್ನೂ ಕರೆದು ಅವ್ರ ಅಭಿಪ್ರಾಯ ತೊಗೊಂಡು ಮುಖ್ಯಮಂತ್ರಿಗಳ ಹತ್ರ ಅಂತಿಮವಾಗಿ ಚರ್ಚೆ ಮಾಡಿ ಆಮೇಲೆ ಏನೋ ಒಂದು ತೀರ್ಮಾನ ತಗೋತೀವಿ. ಸರ್, ಈಗ ಅವರು ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ರು ಸರ್, ಅಲ್ಲಿವರೆಗೂ ಕೂಡ JMC ಮಾಡಬೇಡಿ ಮತ್ತು ಪರಿಹಾರ ಧನವನ್ನು ಕೊಡಬೇಡಿ ಅಂತ ಕೂಡ ಮನವಿ ಮಾಡಿದ್ವಿ ಅಂತ ಹೇಳಿ. ಇಲ್ಲ, ಅವರು ಮನವಿ ಮಾಡಿದ್ದಾರೆ, ಬಟ್ ಪ್ರೊಸೀಜರ್ ನಿಲ್ಸಕ್ಕೆ ಬರಲ್ಲ. ಕಾರಣ ಏನಂದರೆ ನೋಡಿ, ಈಗ ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ. ಫೈನಲ್ ನೋಟಿಫಿಕೇಶನ್ ಆದಮೇಲೆ ಅವರು ಅದನ್ನು ಡಿನೋಟಿಫೈ ಮಾಡ್ಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೆ ಯಾವುದೇ ಸರ್ಕಾರ ಬಂದರೂ ಅದನ್ನ ಡಿನೋಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಈಗ ಅವ್ರನ್ನ ನಾವು ಫೈನಲ್ ನೋಟಿಫಿಕೇಶನ್ ಮಾಡಿಬಿಟ್ಟು ಅವ್ರನ್ನ ನೀವು ಪರಿಹಾರ ಕೊಡಲ್ಲ ಅಂತಂದ್ರೆ ಅವ್ರು ನಾಳೆ ನಮ್ಗೆ ಅವ್ರು ಬೈತಾರೆ. ನಾವೇನು ಹೇಳ್ತಾ ಇದ್ದೀವಿ, ಯಾವ ರೈತರು ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ನಮಗೆ ಕೇಳ್ಕೊತಾರೆ, ಲೆಟರ್ ಕೊಡ್ತಾರೆ, ಅವ್ರಿಗೆ ಮಾತ್ರ ನಾವು JMC ಮಾಡ್ತೀವಿ. ಇವರು ಬಲವಂತವಾಗಿ ಹೋಗಿ JMC ಮಾಡ್ತಕ್ಕಂಥ ಪ್ರಕ್ರಿಯೆ ನಾವು ಮಾಡೋದು. ನಾವು ಯಾರು ನಮಗೆ ಪರಿಹಾರ ನಮಗೆ JMC ಸಮೇತ ನಮ್ಗೆ ಕೊಡಿ ಅಂತ ಹೇಳಿ ನಮ್ಗೆ ಲೆಟರ್ ಕೊಡ್ತಾರೆ, ಅವ್ರಿಗೆ ಮಾತ್ರ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಈಗ ಅವರು ಪಾಪ ಅವರು ತ್ರಿಶಂಕುಸ್ವರ್ಗ ಆಗ್ಬಿಡ್ತಾರೆ, ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟದೆ. ನಾಳೆ ಮರ ಮುಗಿದು ಏನಾದ್ರು ಒಂದು ಹೆಚ್ಚು ಕಡಿಮೆ ಆದರೆ ನಾಳೆ ಮರಗಳೇ ಇರಲ್ಲ ಅನ್ಕೊಡಿ, ಏನಾದ್ರು ಹೆಚ್ಚು ಕಡಿಮೆ ಆಯಿತು, ಒಣಗೋಯ್ತು, ಮಳೆ ಇಲ್ಲ, ಅವರು ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ವ್ಯವಸಾಯ ಬಿಟ್ಬಿಡ್ತಾರೆ ಅನ್ಕೊಡಿ. ಈಗ ಅವ್ರದ್ದೆಲ್ಲ ಇವಾಗ ಇದೈತೆ, ಅಡಿಕೆ ಐತೆ, ತೆಂಗೈತೆ, ಆಮೇಲೆ ರೇಷ್ಮೆ ಐತೆ, ಬಾಳೆ ಐತೆ, ಇವಕ್ಕೆಲ್ಲ ಪರಿಹಾರ ಕೊಡದೆ ಹೋದ್ರೆ ತಪ್ಪಾಗಬಹುದು, ಅವ್ರಿಗೆ ಅನ್ಯಾಯ ಆದಂಗೆ ಆಯ್ತದೆ. ನಾವು ಯಾರಿಗೂ ಬಲವಂತವಾಗಿ ಅವ್ರಿಗೆ ಕೊಟ್ಟರೆ ಮಾತ್ರ ಹೋಗಿ ಮಾಡ್ತೀವಿ JMC. ನಾವು ಬಲವಂತವಾಗಿ ಹೋಗಿ ಮಾಡಲ್ಲ, ಒತ್ತಾಯ ಪೂರ್ವಕವಾಗಿ ಎಲ್ಲರೂ ಮಾಡಲ್ಲ. ಯಾರು ನೋಟಿಫಿಕೇಶನ್ ಆಗಿದೆ ಅವ್ರು ಏನು ಕೊಡ್ತಾರೆ ಅದ್ರ ಮೇಲೆ ಮಾಡ್ತೀವಿ. ಈಗ ಏನು 3 ವಿಲೇಜ್ ಫೈನಲ್ ನೋಟಿಫಿಕೇಶನ್ ಆಗಿದೆ, ಎಷ್ಟು % ಜನ ಕಂಪಲ್ಯೂಷನ್ ಆಗಲೇ ಸುಮಾರು ಒಂದು 75% ಮೇಲೆ 110 ಕೋಟಿ ಕೊಟ್ಟಿದ್ದೀವಿ. ಈಗಾಗಲೇ ಕಾಂಪೋಸಿಷನ್ 75% 80% ಕೊಟ್ಟಿದ್ದಾರೆ. ಬಟ್ ಕೆಲವೊಂದು ಡಿಸ್ಪ್ಯೂಟು ಅವೇನೋ ದಾಖಲಾತಿಗಳು ಅವೆಲ್ಲ ಕೊಡಬೇಕಲ್ಲ, ಸರ್ಕಾರಕ್ಕೆ ದಾಖಲಾತಿಗಳನ್ನ ಒದಗಿಸ್ಕೊಟ್ರೆ ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಮಾಡಿ. ಈಗ ಸಾಕಷ್ಟು ಸಭೆಗಳು ಮಾಡಿದ್ದೀನಿ ಸರ್ ಆಲ್ರೆಡಿ. ಇನ್ನು ಇದೇ ರೀತಿ ಗೊಂದಲನೇ ಆಗ್ತಾ ಇದೆ. ಇನ್ನು ಭೂಸ್ವಾಧೀನ ಪ್ರಕ್ರಿಯೆ ಅಂತಿಮ ನೋಟಿಫಿಕೇಶನ್ ಮಾಡೋದು, ರೈತರು ಒಂದು ರೀತಿ ಗೊಂದಲದಲ್ಲಿ ಇದ್ದಾರೆ. ಇಲ್ಲ, ಇದು ರಾಜಕೀಯಕ್ಕೆ ತಿರುಕೊಂಡ ಮೇಲೆ ಕುಮಾರಸ್ವಾಮಿ ಅವರು ಪಾದಾರ್ಪಣೆ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ನನಗೆ ಒಂದು ಆದೇಶ ಕೊಟ್ಟರು, ಇನ್ನೊಂದ್ಸರಿ ರೈತರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕಾದ್ದು ಅಂತೇಳಿ. ಅದಕ್ಕೆ ನಾನು ಇವತ್ತು ಈ ಮೀಟಿಂಗನ್ನು ಕರ್ತೀನಿ. ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಈ ಮೀಟಿಂಗ್ ಕರ್ತಿರೋದು, ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಕೆಲವರೆಲ್ಲ ನನಗೆ ಫೋನ್ ಮಾಡಿ ರಿಹ್ಯಾಬಿಲಿಟೇಷನ್ ವಿಚಾರ ಸ್ವಲ್ಪ ನೀವೊಂಚೂರು ಯೋಚನೆ ಮಾಡಿ, ಇನ್ನೂ ಸ್ವಲ್ಪ ಧಾರಾಳವಾಗಿ ಸಣ್ಣ ರೈತರುಗಳಿಗೆ ಮತ್ತೊಮ್ಮೆ ಸಣ್ಣ ಪುಟ್ಟ ರೈತರುಗಳಿಗೆ ನೀವು ರಿಹ್ಯಾಬಿಲಿಟೇಷನ್ ವಿಚಾರದಲ್ಲಿ ಸ್ವಲ್ಪ ಧಾರಾಳವಾಗಿ ಸರ್ಕಾರ ಮನಸ್ಸು ಮಾಡಬೇಕು ಅಂತಕ್ಕಂಥ ವಿಚಾರನೂ ಹೇಳಿದ್ರು. ಅದಕ್ಕೆ ಕರೆದೆ. ಬಟ್ ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಬಿಡಲಿಲ್ಲ. ಕೆಲವರು ಅಲ್ಲ, ನಮಗೆ ಬೇಡಕ್ಕೆ ಬೇಡ ಅಂತಕ್ಕಂಥ ಮಾತನ್ನು ಮುಂದೆ ಹೇಗೆ ಸರ್? ಈಗ ಕೆಲವರಿಷ್ಟು ರೈತರು ಹೋಗ್ತಿಲ್ಲ, ಅದು ಕೊಡಬೇಕು ಅಂತಿದ್ದಾರೆ, ಮುಂದೆ ಹೇಗೆ ಸರ್? ಮುಂದೆ ಸರ್ಕಾರ ತೀರ್ಮಾನ ತಗೊಂತದೆ. ಈ ಪ್ರೊಸೀಜರ್ ಏನು ನಡೀತದೆ ನಮ್ಮ ಸ್ಟ್ಯಾಂಡ್ ಏನು ಸರ್? ನಮ್ಮ ಸ್ಟ್ಯಾಂಡ್, ಸರ್ಕಾರ ಸ್ಟ್ಯಾಂಡೇ ನಮ್ಮ ಸ್ಟ್ಯಾಂಡ್. ಮಾಡಲೇಬೇಕು ಅಂತಂದರೆ ಇರುವಂಥ ರೈತರುಗಳನ್ನ ಅಲ್ಲಿ ಭೂಸ್ವಾಧೀನ ಮಾಡ್ಕೊಂಡು ಮಾಡ್ತೀವಿ.
ಶುರು ಮಾಡಬೇಕಲ್ಲ, ಮಧ್ಯೆ ಮಧ್ಯೆ ಬಿಡೋಕ್ಕಾಗಲ್ಲ, ಪ್ಯಾಚ್ ಎಲ್ಲ ಬಿಡೋಕ್ಕಾಗಲ್ಲ. ಸರ್ಕಾರ ನೋಡೋಣ, ಅದು ಈಗ ಇರ್ತಕ್ಕಂಥ ವಿಚಾರ ಮುಖ್ಯಮಂತ್ರಿಗಳು 480 ದಿವಸಗಳಿಂದ ಒಕ್ಕಲಿಗರಂತ ರೈತರಿಗೆ ಹೋಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಪ್ರತಿಭಟನೆ ಮಾಡ್ತಾರೆ ಅಂತ ರೈತರು ಸುಮಾರು ಅದ್ರಲ್ಲಿ ಪ್ರತಿಭಟನೆ ಮಾಡೋದ್ರಲ್ಲಿ ಸುಮಾರು ಒಂದು 45% ಆಗಲೇ ಅವರೆಲ್ಲ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ಹಿಂದೆ ಮಾಡ್ತಾ ಇರಲ್ಲ ಸ್ಟಾರ್ಟಿಂಗ್ನಲ್ಲಿ, ಅವ್ರಿಗೆಲ್ಲ ಸ್ವಲ್ಪ ರೇಟಿನ ವಿಚಾರ ಇರ್ಬೋದು, ರಿಹಾಬಿಲಿಟೇಷನ್ ವಿಚಾರ ಇರ್ಬೋದು, ಇವೆಲ್ಲ ಮನವೊಲಿಸಿ ಅವ್ರು ಸುಮಾರು ಜನ ಬದಲಾವಣೆ ಪರಿವರ್ತನೆ ಕೂಡ ಆಗಿದ್ದಾರೆ. ಇವರೆಲ್ಲ ಹೋಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಈಗ ನೋಡ್ರಿ, ಯಾವುದೇ ಇದನ್ನ 100% ಭಾಗ ಯಾರು ರೈತರು ವಾಪಸ್ ಮಾಡಿರ್ತಕ್ಕಂಥ ಉದಾಹರಣೆ ಎಲ್ಲೂ ಇಲ್ಲ. ಅದರಿಂದ ನಾವು ಮನವೊಲಿಸ್ತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿ ಆದೇಶ ಮೇಲೆ ಮಾಡ್ತಾ ಇದ್ದೀವಿ. 2-3 ಸಾರಿ ಕೇಳೋದು ತಪ್ಪಿಲ್ಲ. ಅವ್ರೇನು ಹೇಳ್ತಿದ್ದಾರೆ, ನಾವೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ, ಪ್ರತಿಭಟನೆ ಅದಕ್ಕೆ ನಾನು ಅವ್ರಿಗೆ ಉದಾಹರಣೆ ಕೊಟ್ಟಿದ್ದೀನಿ. ನೋಡಿ, ನಾನು ಸ್ಥಳಕ್ಕೆ ಹೋಗ್ತೀನಿ, ಅಲ್ಲಿ ಗೊಂದಲ ಆಗ್ತದೆ, ನಾಳೆ ಪೊಲೀಸ್ನವರು ಕೇಸು ವಗೈರೆ ಮತ್ತೊಂದು ಹಾಕ್ಬೋದು. ಆಗ ಒಂದಕ್ಕೆ ಅವಕಾಶ ಮಾಡೋದು ಬೇಡ ಅಂತೇಳಿ ನಾನು ಇಲ್ಲೇ ಕರೆದಿದ್ದೆ. ಈಗ ಒಂದು 8 ತಿಂಗಳ ಹಿಂದೆ ನಾನು ಇಲ್ಲೇನೆ ಒಂದು ಇದೇ ಥರ ರೈತರುಗಳು ಬನ್ನಿ, ನೀವು ನಾನು ಚರ್ಚೆ ಮಾಡೋಣ ಅಂತ ಕರೆದ್ರೆ ಅವರು ಜನತಾದಳದವ್ರು ಏನು ಮಾಡಿದ್ರು, ನೀವು ಟೆಂಪೋ ಮಾಡ್ಕೊಂಡು ಹೋಗಿ, ನೀವು ಲಾರಿ ಮಾಡ್ಕೊಂಡು ಹೋಗಿ ಒಂದು 3,000 ಜನ ಗಲಾಟೆ ಮಾಡಿ ಅಂತ ಅಂದಾಗ ನಾನು ಹೆಂಗೆ ಸಭೆ ಈ ಜನ ಬಂದಿದ್ರು ಇವ್ರು ಅಂತ ಹೇಳಿದೆ. ನಾನು ನಿಮ್ಮನ್ನು ಈಗಾಗಲೇ 8 ತಿಂಗಳಿಂದ ಕರೆದಿದ್ದಲ್ಲ, ನೀವು ಇದೇ ತಿಂಗಳು ಬಂದಿರೋ ಅವತ್ತು ನಾನು ಚರ್ಚೆ ಸಾಧಕ ಚರ್ಚೆ ಮಾಡ್ತಿದ್ದೆ. ನೀವು ಅವತ್ತು ಅವರು ಬೇರೆ ಪಕ್ಷದವ್ರು ನಮ್ಮ ವಿರೋಧಿಗಳು 2,000 ಜನ ಜೊತೆ ಚರ್ಚೆ ಮಾಡೋದು. ಇಲ್ಲಿ ಒಬ್ಬೊಬ್ರು ನಾನು ಮಾತಾಡ್ತಾರೆ. ಈಗ ನಾನು ಸ್ಥಳಕ್ಕೆ ಹೋಗ್ತೀನಿ, ನನ್ನ ಮೇಲೆ ಏನೊಂದು ಅವಘಡ ಆಯಿತು ಅಂದ್ಕೊಳ್ಳಿ, ಈ ಮಾಧ್ಯಮದಲ್ಲಿ ಕೂಡ ಬರ್ತದೆ. ಅವಘಡ ಆದಾಗ ಅವ್ರ ಮೇಲೆ ಕೇಸ್ ಹಾಕ್ಬೇಕು, ನಮ್ಮ ಹೆಣ್ಮಕ್ಳ ಮೇಲೆ ನಮ್ಮ ರೈತರ ಮೇಲೆ ಕೇಸ್ ಹಾಕ್ಬೇಕು. ನಾನು ಇದಕ್ಕೆ ಅವಕಾಶ ಮಾಡೋದು ಕೊಡೋದು ಬೇಡ ಅಂತ ನಾವು ಹೋಗಲಿಲ್ಲ ಅಷ್ಟೇ. ಅದ್ರ ಮುಖ್ಯಮಂತ್ರಿಗಳು ಟೈಮ್ ಕೇಳ್ತಾ ಇದ್ದೀವಿ. ಅವ್ರು ಹೇಳಿದ್ದಾರೆ ಒಂದ್ಸರಿ ನಮಗೂ ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಮಾಡ್ಕೊಡಿ ಅಂತ ಟೈಮ್ ಕೇಳ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ. ಅವರು ಟೈಮ್ ಕೊಟ್ಟು ಕರ್ಕೊಂಡು ಭೇಟಿ ಮಾಡ್ತಾರೆ. ಆ ಥರ ಏನಿಲ್ಲ, ವಿಶ್ವಾಸ ಮೊದಲಿಂದ ಐತೆ. ಅವರೇ ಹೋಗಿ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಕೊಂಡು ಬಂದಿದ್ರಲ್ಲ, ಅವರೇ ಹೋಗಿ ಉಪಮುಖ್ಯಮಂತ್ರಿ. ನೋಡ್ರಿ, ಇದು ಯಾವುದೋ ಒಂದು ಪಕ್ಷದ ಅವರು ಇದರಲ್ಲಿ ಇನ್ವಾಲ್ವ್ ಆದರೆ ಮಾತ್ರ ಇದು ಸಮಸ್ಯೆಗಳಾಗ್ತದೆ. ರೈತರು ಪ್ರಾಮಾಣಿಕವಾಗಿರ್ತಕ್ಕಂಥ ರೈತರು ಬಂದರೆ ಸಮಸ್ಯೆಗಳಾಗಲ್ಲ. ಯಾರೋ ಇದರಿಂದ ಒಬ್ಬ ಏನೋ ಅವಘಡ ಮಾಡ್ತಾನೆ, ಆವಾಗ ಅದಕ್ಕೆ ಇಡೀ ರೈತರ ವ್ಯವಸ್ಥೆಗೆ ಧಕ್ಕೆ ಬರಲ್ವಾ? ಅದು ಆಗಬಾರ್ದು ಅಂತ ದೃಷ್ಟಿ ಅಷ್ಟೇ. ನಾವು ಕರೆದಿದ್ದ ಇಲ್ಲೇ ಮಾತಾಡೋಣ ಬನ್ನಿ ಅಂತ. ಅವರು ಅವತ್ತಿನ ಸ್ಥಿತಿನಲ್ಲಿ ಅವರು ಆ ರೀತಿ ತೀರ್ಮಾನ ತಗೊಂಡಾಗ ನಾವು ಅದನ್ನು ಕ್ಯಾನ್ಸಲ್ ಮಾಡಬೇಕು. ಸುಮ್ಮನೆ ಇದೊಂದು ನ್ಯೂಸೆನ್ಸ್ ಆಯ್ತದೆ ಬೇಡ ಅಂತ ಕ್ಯಾನ್ಸಲ್. ನಾನು ಹಳ್ಳಿಗೂ ಹೋಗಿದ್ದೆ, ಅವಾಗ ನಮ್ಮ ಹೆಣ್ಮಕ್ಳೆಲ್ಲ ಅಡ್ಡ ಹಾಕೊಂಡು ನಾನು ಕೇಳಿದ್ರು, ಆಯ್ತು ಬಿಡ್ರವ ಸರ್ಕಾರದ ಮಟ್ಟದಲ್ಲಿ ಮಾತಾಡ್ತೀನಿ ಅಂತ. ಅವತ್ತು ಕೂಡ ಸುಮಾರು ಜನ ಬೈಯೋದು ಮಾಡಿದ್ರು. ಅದು ನಾವು ಕೇಸ್ ಹಾಕ್ಬೋದಾಗಿತ್ತಲ್ವಾ? ಅಂಥ ವಿಚಾರಕ್ಕೆ ಹೋಗಿಲ್ಲ. ನಮ್ಮ ಹೆಣ್ಮಕ್ಳು, ನಮ್ಮ ರೈತರು ಏನಾದ್ರು ಕೋಪ ಬಂದಿದೆ, ಬೈದವ್ರೆ ಬಿಡ್ರಪ್ಪ ಆಯಿತು, ಏನು ಚರ್ಚೆ ಮಾಡೋದು ಬೇಡ, ಕರೆದು ಮನವೊಲಿಸೋಣ ಬಿಡಿ ಅಂತ ಅವತ್ತು ಕೂಡ ನಾವೇನು ಮಾಡಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.